ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಮನೆಯಲ್ಲಿ ರೆಡಿ ಮಾಡಿಬಿಟ್ಟು ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ, ಫುಲ್ಲು ಅಲಂಕಾರ ಮಾಡಿ ಅದು ರೆಡಿ ಮಾಡ್ಕೊಳ್ಳೋದೇ ಆಯಿತು. ಮಾಡಿ 5 ಗಂಟೆ ಎಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಅಂಗಡಿಲೂ ಸ್ವಲ್ಪ ಪೂಜೆ ಮಾಡಬೇಕಲ್ವಾ. ಆಮೇಲೆ ಮಧ್ಯಾಹ್ನ ಮೇಲೆ ಬಂದೆ ಅಂಗಡಿಗೆ ಬಂದು ಸ್ವಲ್ಪ ದೇವ್ರ ಫೋಟೋ ಎಲ್ಲ ಇಲ್ಲೇನು ಜಾಸ್ತಿ ಏನಿಲ್ಲ, ದೀಪ ಇದೆ, 2 ಫೋಟೋ ಇದೆ, ಒಂದು ಗಣೇಶನ ವಿಗ್ರಹ ಇದೆ ಅಷ್ಟೇ, ಇನ್ನೇನಿಲ್ಲ. ಹಂಗಾಗಿ ಅದೆಲ್ಲನೂ ನೀಟಾಗಿ ಒರೆಸ್ಬಿಟ್ಟು ಹೂವೆಲ್ಲ ಮುಡಿಸಿ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಳೆ ಬಂದುಬಿಡ್ತು. ಆಮೇಲೆ ಮತ್ತೆ ನನ್ನ ಮಗಳೆಲ್ಲ ಮಳೆಯಲ್ಲೇ ತಂದು ಕೊಟ್ಟಲು, ಎಲ್ಲನೂ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಅಂಗಡಿಯಲ್ಲಿ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು, ನಂದು ಯಾವಾಗಲೂ ಮನೇಲಿ ಮಾಡಿಬಿಟ್ಟೆ ಆಮೇಲೆ ಅಂಗಡೀಲಿ ಪೂಜೆ ಮಾಡೋದು. ಆಯುಧ ಪೂಜೆಯಲ್ಲಿ ಮಾತ್ರ ಫಸ್ಟು, ಅಲ್ಲೂ ಅಷ್ಟೇ ಬೆಳಗ್ಗೆ ಅಲ್ಲಿ ಮಾಡಿಬಿಟ್ಟಿರ್ತೀವಿ, ಸಾಯಂಕಾಲ ಅಂಗಡೀಲಿ ಪೂಜೆ ಮಾಡೋದು. ಇದು ವರಲಕ್ಷ್ಮಿ ಹಬ್ಬಗಳಲ್ಲೆಲ್ಲ ಅಷ್ಟೇ, ಮನೇಲೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಬಂದು ಇಲ್ಲಿ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಎಲ್ಲ ಅಂದರೆ ನೈಟೆಲ್ಲ ಕೆಲಸ ಮಾಡಿದ್ನಲ್ವ, ನೈಟು ಒಬ್ರದ್ದು ಅರ್ಜೆಂಟ್ ಕೊಡಬೇಕಿತ್ತು ಬ್ಲೌಸು. ಅವ್ರು ಬಂದೂ ಇಲ್ಲ, ಹೇಳಿದ್ರು ಅಷ್ಟೇ, ಒಂದು 8 ಗಂಟೆಗೆ ಬರ್ತೀನಿ ರೆಡಿ ಮಾಡಿಕ್ಕಿರಿ ಅಂತ. ನೈಟ್ ಎಷ್ಟೊತ್ತಾದರೂ ಆಗಲಿ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ, ಆದರೆ ಅವ್ರು ಬಂದಿಲ್ಲ. ಇನ್ನೇನು ಮಾಡೋದು, ಹೋಗ್ಲಿ ಬಿಡು ಅಂದ್ಬಿಟ್ಟು ಆಮೇಲೆ ಮತ್ತೆ ರೆಡಿ ಮಾಡಿಕ್ಬಿಟ್ಟು ಆಮೇಲೆ ನಾನು ಮನೇಲಿ ಹೋಗಿ ಪೂಜೆ ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನ ಮೇಲೆ. ಅಂದರೆ 1 ಗಂಟೆ ಅಷ್ಟಾಗಿ ನನ್ನ ಮಗಳು ನನ್ನ ತಂಗಿ ಮಗಳು ರೆಡಿ ಮಾಡ್ತಾಯಿದ್ರು. ಆಮೇಲೆ ನಾನು ಹೇಳ್ಬಿಟ್ಟು ಬಂದಿದ್ದೆ. ಆಮೇಲೆ ಬ್ಲೌಸ್ ಹೊಲಿದ್ಬಿಟ್ಟು ಹೋಗಿ ಮತ್ತು ಆಮೇಲೆಲ್ಲ ರೆಡಿ ಮಾಡಿಕೊಂಡು 5 ಗಂಟೆಗೆಲ್ಲ ದೀಪ ಹಚ್ಚೋದು. ನಾನು ವರ್ಷನೂ ಹಾಗೇ ಮಾಡೋದು. ಕರೆಕ್ಟಾಗಿ 5 ಗಂಟೆಗೆಲ್ಲ ಒಳ್ಳೆ ಮುಹೂರ್ತ ಇರುತ್ತಲ್ವ, ಹಂಗಾಗಿ ಬೆಳಗ್ಗೆನೇ ದೀಪ ಹಚ್ಬಿಡ್ತೀನಿ. ಅಂದರೆ ಈ ಸಲ ತಿಂಡಿಗಳೇನು ಮಾಡಿಲ್ಲ, ಮಾಮೂಲಿ ಪೂಜೆ ಮಾಡಿ ಸ್ವಲ್ಪ ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿ ಮಾಡಿದೆ ಅಷ್ಟೇ. ಮಾಮೂಲಿ ಹಣ್ಣುಗಳು ತರಿಸಿದ್ದೆ, ಮಾಮೂಲಿ ದೇವ್ರನ್ನ ಹೇಗೆ ಅಲಂಕಾರ ಮಾಡ್ತೀವಿ ಆಗ ಅಲಂಕಾರ ಮಾಡಿ ಅದನ್ನು ಪೂಜೆ ಮಾಡಿದ್ದು ಅಷ್ಟೇ. ತಿಂಡಿಗಳೆಲ್ಲ ಮಾಡ್ತಿದ್ದೆ, ಈ ಸಲ ಮಾಡಿಲ್ಲ, ಓಕೆನಾ. ಆಮೇಲೆ ಎಲ್ಲ ಆಗ್ಬಿಟ್ಟು ಇಲ್ಲಿ ಬಂದು ಎಲ್ಲನೂ ಪೂಜೆ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಬತ್ತಿ ಅದೆಲ್ಲ, ಮಾಮೂಲಿ ಬತ್ತಿ ಅಂಗಡಿನ ತಂದಿರಲಿಲ್ಲ, ಮಾಮೂಲಿ ಊರಿಗೆ ಹೋದಾಗ ಯಾರೋ ಕೊಟ್ಟಿದ್ದು ಹತ್ತಿನ, ಅದರಲ್ಲೇ ಬತ್ತಿ ಒಸ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅವಳು ನನ್ನ ಮಗಳು ಮಳೆ ಬೇರೆ, ಆಮೇಲೆ ನನ್ನ ತಂಗಿ ಅವರು ನಮ್ಮ ಮನೆಗೆ ಬರ್ತಾರೆ. ಆಮೇಲೆ ಮತ್ತೆ ನಾನು ಅವ್ರ ಮನೆಗೆ ಹೋಗಿ ಕುಂಕುಮ ಇಟ್ಕೊಂಬರ್ಬೇಕು, ನಮ್ಮ ಚಿಕ್ಕಮ್ಮನ ಮನೆಗೆಲ್ಲ ಹೋಗಬೇಕು. ಹಂಗಾಗಿ ಟೈಮೇ ಸಾಕಾಗಲ್ಲ, ಅದು ಎಷ್ಟು ಬೇಗ ಟೈಮ್ ಓಡುತ್ತೋ ಅನ್ನೋದೇ ಗೊತ್ತಾಗಲ್ಲ. ಅಷ್ಟೊತ್ತು ನಾನು ಅಂಗಡೀಲಿ ಪೂಜೆ ಮಾಡಿಬಿಡೋಣ, ಇನ್ನು ಅಲ್ಲೆಲ್ಲ ಹೋದ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡಿಬಿಟ್ಟು ಆಮೇಲೆ ಒಂದೇ ಸಲ ಅವ್ರು ಬಂದರು. ಆಮೇಲೆ ಅವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರಿಗೂ ಕುಂಕುಮ ಕೊಟ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ಟು ಮತ್ತೆ ನಾನು ಅವ್ರ ಮನೇಲಿ ಹೋಗಿ ಇಸ್ಕೊಂಬರೋ ಅಷ್ಟರಲ್ಲಿ ರಾತ್ರಿ 11 ಗಂಟೆ ಆಗೋಯ್ತು. ಅಲ್ಲಿ ನಮ್ಮ ಚಿಕ್ಕಮ್ಮನ ಮನೆ, ಅವ್ರ ನಾದಿನಿ ಮನೆ, ಹಿಂಗೆ ಆಮೇಲೆ ನಮ್ಮ ಕಸ್ಟಮರ್ ಒಬ್ರು ಕರ್ತಿದ್ರು, ಅಲ್ಲಿಗೆ ಹೋಗಿದ್ದೆ. ಎಲ್ಲ ಕಡೆನೂ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಯಿತು. ಹಂಗಾಗಿ ಅಷ್ಟೊತ್ತಿಗೆ ಅದಕ್ಕೇನೇನು ಮಾಡಿದೆ, ಫಸ್ಟ್ ಇಲ್ಲಿ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಅಂಗಡಿಯಲ್ಲಿ ಮಾಮೂಲಿ ಓರ್ಲಾಕ್ ಮಿಷಿನು ಮತ್ತು ಜಿಗ್ಜಾಗ್ ಮಿಷಿನ್ ಮಾಡಿದ್ದೆ ಮನೆ ತಂದಾಗಲೇ. ಇನ್ನು ಈ ಮಿಷಿನ್ ಎಲ್ಲ ಒರೆಸ್ಬಿಟ್ಟು ಹಂಗೆ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಈ ರೀತಿ ವರಲಕ್ಷ್ಮಿ ಹಬ್ಬದ ದಿನ ಸಿಂಪಲಾಗಿ ಇಲ್ಲೇನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ, ದೇವ್ರ ಸಾಮಾನು ಇದು ಮಾಡೋದು, ಮಾಮೂಲಿ ಮಿಷಿನ್ ಮೇಲೆ ಒರೆಸ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ. ಇನ್ನು ಆಯುಧ ಪೂಜೆಯಲ್ಲಿ ಮಾತ್ರ ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಮಾಡುವಂಥದ್ದು ನಂದು. ಆಯುಧ ಪೂಜೆಯಲ್ಲಿ ಮಾತ್ರ ಬೇಕಾಗಿರೋದೆಲ್ಲ ಇಟ್ಕೊಂಡು ಬೇಡದೇ ಇರೋದೆಲ್ಲ ಆಚೆ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಅದೊಂದು ಅಂಗಡೀಲಿ ಮಾಡೋವಂಥ ಪೂಜೆ ಗ್ರ್ಯಾಂಡಾಗಿ ಅದು, ಓಕೆನಾ. ಇದೆಲ್ಲ ಮಾಮೂಲಿ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹೇಳ್ದಂಗೆ ಆಮೇಲೆ ನಾನು ಮನೆಯಲ್ಲೆಲ್ಲ ಮುಗ್ದಿತ್ತು. ಅವರು ಬಂದರು, ಅವ್ರಿಗೆಲ್ಲ ಅಷ್ಟ ಕೊಟ್ಟು ಕಳಿಸ್ಬಿಟ್ಟು ಹೋಗ್ಬಿಟ್ಟು ಬಂದೆ. ಹೋದರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಫಸ್ಟ್ ಇಲ್ಲೆಲ್ಲ ಮುಗಿಸ್ಬಿಟ್ಟು ಹೋಗಿದ್ದೆ. ಹಾಗಾಗಿ ನೋಡಿ ಇಲ್ಲಿ ಕೆಳಗಡೆ ಇಲ್ಲ, ಅದು ಫೋಟೋಗಳಿಟ್ಟಿರೋದು ಮೇಲೆ. ಅಂದರೆ ಅವಾಗ ನಾನು ಅಲ್ಲಿ ಕೂತ್ಕೊಂಡು ಹೊಲಿತೀನಲ್ವ, ತಡೆಯುತ್ತೆ ಅಂದ್ಬಿಟ್ಟು ಮೇಲಿರಿಸಿದ್ದೆ. ಇವಾಗ ನಾನು ಈ ಕಡೆಗೆ ಇಟ್ಕೊಂಡಿದ್ದೀನಿ ಹೊಲಿಯೋಕ್ಕೆ, ಅಪೋಸಿಟಾಗಿ. ಹಾಗಾಗಿ ಅಲ್ಲೇ ಎಲ್ಲನೂ ರೆಡಿ ಮಾಡ್ತಾಯಿದ್ದೆ. ರೆಡಿ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡಿದೆ. ಪೂಜೆನೂ ಆಯಿತು, ಮಾಮೂಲಿ ಮನೇಲೂ ಪೂಜೆ ಆಯಿತು, ಇಲ್ಲೂ ಪೂಜೆ ಮುಗಿಸ್ಬಿಟ್ಟು ಆಮೇಲೆಲ್ಲ ಹೋಗ್ಬರೋಣ ಅಂತ ಈ ರೀತಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಆಯಿತು. ಮನೇಲೂ ಪೂಜೆ ಮಾಡಿದೆ, ಇಲ್ಲೂ ಪೂಜೆ ಮಾಡಿ ಮುಗಿಸ್ದೆ. ಈ ರೀತಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ್ದೀವಿ. ನೀವು ಯಾವ ರೀತಿ ಆಚರಿಸ್ತೀರಾ ಅಂತ ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. Darling.